की ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸಮ್ಮೇಳನಕ್ಕೆ ಬೋಲೋ ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯರ ಚರಣಾರ ವಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೂ ಸಹ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸಭೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನಾನು ನಿನ್ನೆ ಮತ್ತು ಇವತ್ತು ನಡೀತಿರುವಂಥ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸಮ್ಮೇಳನವನ್ನು ನೋಡಿದಾಗ, ನೀವೆಲ್ಲ ಉತ್ಸವದಿಂದ, ಸಂಭ್ರಮದಿಂದ, ಅತ್ಯಂತ ಸಡಗರದಿಂದ ಭಾಗವಹಿಸ್ತಾ ಇರೋ ದೃಶ್ಯ ನೋಡಿದಾಗ ಬಹಳ ಹೆಮ್ಮೆ ಅನಿಸುತ್ತೆ, ಬಹಳ ಸಂತೋಷ ಅನಿಸುತ್ತೆ. ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ನಮ್ಮ ಧ್ವನಿಯನ್ನು ಮೊಳಗಿಸಿದ್ರೆ ಹೇಗೆ ಅದು ಪ್ರತಿಧ್ವನಿಯಾಗಿ ಎಲ್ಲ ಕಡೆಗೆ ಕೇಳುತ್ತೆ ಅನ್ನುವಂಥ ಒಂದು ಸಂದೇಶ ಇವತ್ತಿಂದ ಸಿಗ್ತಾ ಇದೆ. ಇದರೊಳಗೆ ಭಾಗವಹಿಸಿರುವಂತಹ ಕೇವಲ ರಾಜ್ಯದ ಅಲ್ಲ, ದೇಶದ ಅಲ್ಲ, ವಿದೇಶದಿಂದಲೂ ಬಂದಿರುವಂತಹ ಪ್ರತಿನಿಧಿಗಳು ತಾವು ಭಾಗವಹಿಸಿದ್ದೀರಿ. ನಾನು ಅಶೋಕ್ ಹಾರ್ನಳ್ಳಿ ಅವರ ನೇತೃತ್ವದ ಈ ಒಂದು ಸಮ್ಮೇಳನವನ್ನು ನಡೆಸಿರೋದಕ್ಕೆ ಅವರಿಗೆ, ಅವರ ತಂಡಕ್ಕೆ ನನ್ನ ಅಭಿನಂದನೆಗಳನ್ನು, ಶುಭಾಶಯವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾನು ಅಶೋಕ್ ಹಾರ್ನಳ್ಳಿ ಅವರು ಸಂಭ್ರಮದಿಂದ ಈ ಎಲ್ಲ ಅವರ ಜೊತೆಗಾರರ ಜೊತೆಗೆ ಸಂಘಟಿಸಿರುವಂಥ ಸಮ್ಮೇಳನವನ್ನು ನೋಡಿದರೆ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಯ ಸಮ್ಮೇಳನ ಅಂತ ಅನಿಸ್ತಾ ಇಲ್ಲ, ಅಖಿಲ ವಿಶ್ವ ಬ್ರಾಹ್ಮಣ ಮಹಾಸಭೆಯ ಅಧಿವೇಶನ ಅಂತ ಅನಿಸುವಂತ ಒಂದು ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಯಶಸ್ಸಿನ ಹಿಂದೆ ಹಲವಾರು ತಿಂಗಳುಗಳಿಂದ ಶ್ರಮ ವಹಿಸಿ ಕೆಲಸ ಮಾಡಿರುವಂತಹ ತಂಡಕ್ಕೆ, ಕಾರ್ಯಕರ್ತರ ಸಮೂಹಕ್ಕೆ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ ಶ್ರಮಿಸಿರುವಂಥ ನಿಮ್ಮೆಲ್ಲರಿಗೆ ನನ್ನ ಮನಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಾನು 50 ವರ್ಷದ ಸುದೀರ್ಘ ಇತಿಹಾಸ ಇದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ. ನಾನು ಈ ಸಂದರ್ಭದಲ್ಲಿ ಮಾಸ್ಟರ್ ಹಿರಣ್ಯ ಅವರನ್ನ ಸ್ಮರಿಸಿಕೊಳ್ಳಲೇಬೇಕು. ಮಾಸ್ಟರ್ ಹಿರಣ್ಯ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗಿರುವಂಥ ಅಖಿಲ ಕರ್ನಾಟಕ ಮಹಾಸಭೆಯ ನಿರಂತರವಾಗಿ 50 ವರ್ಷಗಳ ಸುದೀರ್ಘ ಕಾಲ ಅನೇಕ ಹಿರಿಯರ ಮಾರ್ಗದರ್ಶನದಿಂದ, ನೇತೃತ್ವದಿಂದ, ಸಹಕಾರದಿಂದ ಇದುವರೆಗೂ ಬೆಳೆದು ಬಂದಿದೆ. ಹಾಗಾಗಿ ಈ 50 ವರ್ಷ ಸುದೀರ್ಘ ಅವಧಿಯಲ್ಲಿ ಯಾರ್ಯಾರು ನಮ್ಮ ಮಹಾಸಭೆಯ ಚಟುವಟಿಕೆಗಳಿಗೆ ನೇರವಾಗಿ, ಪರೋಕ್ಷವಾಗಿ ಸಹಕರಿಸಿದ್ದಾರೋ ಅವರೆಲ್ಲರಿಗೆ ಹೃದಯ ತುಂಬಿರುವಂಥ ಅಭಿನಂದನೆಗಳನ್ನು ಸಭೆಯ ಮೂಲಕ ನಾವು ಸಲ್ಲಿಸೋಣ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಬಂಧುಗಳೇ, ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನಾವೆಲ್ಲರೂ ಇವತ್ತು ಸಮಾಜದಲ್ಲಿ ಮೇಲ್ಪಂಕ್ತಿ ಆಗಿದ್ದೇವೆ, ಆಗಿಯೇ ಮುಂದುವರಿಬೇಕು. ಮೇಲ್ಪಂಕ್ತಿ ಆಗಿ ಮುಂದುವರಿಬೇಕು ಅಂತಾದ್ರೆ ನಾವು ಸಂಪತ್ತಿನ ಕಾರಣದಿಂದ ಅಲ್ಲ, ವಜ್ರ ವೈಡೂರ್ಯದ ಒಂದು ಕಾರಣದಿಂದ ಅಲ್ಲ, ಶಸ್ತ್ರಗಳ ಕಾರಣದಿಂದ ಅಲ್ಲ, ನಾವು ಜ್ಞಾನದ ಕಾರಣದಿಂದ ಸಮಾಜಕ್ಕೆ ಮೇಲ್ಪಂಕ್ತಿ ಆದಂಥವ್ರು. ನಾವು ಗಾಯತ್ರಿ ದೇವಿಯನ್ನು ಆರಾಧಿಸ್ತೇವೆ, ನಮಗೆ ಗೊತ್ತಿದೆ. ನಾವು ತ್ರಿಮತಸ್ಥ ಪೂಜ್ಯರನ್ನ ಗೌರವಿಸ್ತೇವೆ. ಅಷ್ಟೇ ಅಲ್ಲ, ಜ್ಞಾನಾರ್ಜನೆಗೋಸ್ಕರವಾಗಿ ನಾವು ನಮ್ಮ ಸತತ ನಿರಂತರ ಪರಿಶ್ರಮವನ್ನು ಮಾಡ್ತೇವೆ. ಹಾಗಾಗಿ ಜ್ಞಾನಾರ್ಜನೆಯಲ್ಲಿ ಈ ರೀತಿಯ ಸಮ್ಮೇಳನಗಳ ಮೂಲಕ ನಾವು ಸಂಕಲ್ಪವನ್ನು ಮಾಡೋದ್ರ ಮೂಲಕ ವೇದ, ಉಪನಿಷತ್ಗಳ, ಭಗವದ್ಗೀತೆಗಳ, ನಮ್ಮೆಲ್ಲ ದಾರ್ಶನಿಕರು ಕೊಟ್ಟಂತ ಮಹಾಜ್ಞಾನದ ಕೊಡುಗೆಯನ್ನು ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದಕ್ಕೆ ಕಾರಣ ಆಗಬೇಕು. ನಾವು ಸಂಪತ್ತಿನ ಭೋಗದ ಇವತ್ತಿನ ಆಧುನಿಕ ಕಾಲದ ವೈಭವಗಳಿಗೆ ಮಾರಿ ಹೋಗದೆ ನಮ್ಮತನವನ್ನು ಉಳಿಸ್ಕೊಳ್ಳೋದ್ರ ಮೂಲಕ ನಮ್ಮ ಸಂಸ್ಕೃತಿಯನ್ನ ರಕ್ಷಣೆ ಮಾಡೋದ್ರ ಜೊತೆಯಲ್ಲಿ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗಳಿಗೂ ಒಂದು ಹೊಸ ಸಂಸ್ಕಾರ ಸಿಗಬೇಕು. ಆ ರೀತಿಯ ಪ್ರಯತ್ನವನ್ನ ಮಾಡುವಂತಹ ಸದುದ್ದೇಶದಿಂದ ಈ ಸಮಾವೇಶ ಇಲ್ಲಿ ಬಹಳ ಭವ್ಯವಾಗಿ ಏರ್ಪಟ್ಟಿದೆ. ಬಂಧುಗಳೇ, ಕೇವಲ ನಾವು ಮೇಲ್ಪಂಕ್ತಿ ಆಗಬೇಕು ಅಷ್ಟೇ ಅಲ್ಲ, ಭಾರತವೇ ಮೇಲ್ಪಂಕ್ತಿ ಆಗಬೇಕು. ಭಾರತವೇ ಜ್ಞಾನ ಸಂಪತ್ತಿನ ಮೂಲಕ ವಿಶ್ವಕ್ಕೆ ಗುರಿಯಾದಂತಹದ್ದು. ಹಾಗಾಗಿ ಜ್ಞಾನದ ಮೂಲಕ ಮತ್ತೊಮ್ಮೆ ವಿಶ್ವಕ್ಕೆ ಗುರು ಆಗುವಂತಹ ಅವಕಾಶಗಳನ್ನ ನಾವು ಪಡಿತಾ ಇದ್ದೇವೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಅವರು ಜ್ಞಾನ ಎಲ್ಲಿದೆಯೋ, ಯಾರಲ್ಲಿದೆಯೋ ಅವರಿಗೆ ಯೋಗ್ಯವಾದಂತಹ ಸ್ಥಾನಮಾನ, ಗೌರವವನ್ನು ಕೊಡ್ತಾ ಇರೋದನ್ನ ನೋಡಿದ್ದೇವೆ. ಹಾಗಾಗಿ ಜ್ಞಾನಕ್ಕೆ ಭವಿಷ್ಯದಲ್ಲಿ ಉಜ್ವಲವಾದಂತಹ ಅವಕಾಶಗಳಿದೆ. ನಾವು ಇಲ್ಲಿ ಸೇರಿರುವಂತವರು ನಾಡಿನ ಜನರಲ್ಲಿ ಜ್ಞಾನಾರ್ಜನೆಗೋಸ್ಕರವಾಗಿ ಇನ್ನಷ್ಟು ಹೆಚ್ಚು
ವಿಶೇಷವಾದಂಥ ಒಂದು ಜಾಗೃತಿಯನ್ನ ಮೂಡಿಸುವಂಥವ್ರು ನಾವು ಆಗಬೇಕು. ಆ ಮೂಲಕ ಭಾರತ ವಿಕಸಿತ ಭಾರತವಾಗಿ 2047ಕ್ಕೆ ಅಭಿವೃದ್ಧಿಯ ಹೊಂದಿದ ಭಾರತವಾಗಿ ಮುಂದುವರಿಯೋದಕ್ಕೆ ಭಾರತದ ಜ್ಞಾನ ಕೊಡುಗೆ ಬಹಳ ದೊಡ್ಡದಾಗಿರಬೇಕು. ಅದರೊಳಗೆ ನಾವು ಇಲ್ಲಿ ಸೇರಿರುವಂಥವ್ರು ನಮ್ಮ ಕೊಡುಗೆಯೂ ಸಹ ಅದ್ಭುತವಾಗಿರಬೇಕು, ಗುರುತಿಸಲ್ಪಡುವಂತೆ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಕೊನೆಯಲ್ಲಿ ಬಂಧುಗಳೇ, ನನ್ನ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು, ಎಲ್ಲ ಹಿರಿಯರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಸಮಾಜದ ಗಣ್ಯರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಎಲ್ಲ ಆಧ್ಯಾತ್ಮಿಕ ಹಿರಿಯರಲ್ಲಿ, ಎಲ್ಲ ಧಾರ್ಮಿಕ ಮುಖಂಡರಲ್ಲಿ, ಪರಂ ಪೂಜ್ಯ ಸ್ವಾಮೀಜಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಸನಾತನ ಹಿಂದೂ ಧರ್ಮ ಉಳಿಬೇಕು, ನಮ್ಮ ಸನಾತನ ಹಿಂದೂ ಧರ್ಮ ಬೆಳಗಬೇಕು. ನಮ್ಮ ಸನಾತನ ಹಿಂದೂ ಧರ್ಮದ ಜ್ಞಾನದಿಂದಲೇ ಜಗತ್ತಿಗೆ ನಾವು ಮತ್ತೆ ಗುರಿಯಾಗಬೇಕು. ಆ ಹಿನ್ನೆಲೆಯಲ್ಲಿ ನಾವು ಭಾರತದ ಏಕತೆ, ಅಖಂಡತೆ, ಸಮಗ್ರತೆಗೆ ಬೇಕಾದಂಥ ಜವಾಬ್ದಾರಿಯನ್ನು ಸ್ವೀಕರಿಸಬೇಕು. ಭಾರತ ಭಾರತವಾಗಿ ಇರಬೇಕು. ಭಾರತಕ್ಕೆ ಅನೇಕ ರೀತಿಯ ಸವಾಲುಗಳಿದೆ, ನಾವು ನೋಡಿದ್ದೇವೆ. ನಾನು ಅದನ್ನು ವಿಸ್ತರಿಸಿ ಹೇಳೋದಕ್ಕೆ ಬಯಸೋದಿಲ್ಲ. ನಮ್ಮನ್ನ ವಿಂಗಡಣೆ ಮಾಡಿ 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 ನಾವು ಭಾರತೀಯರೇ ಅಲ್ಲ ಅನ್ನುವಂಥ, ನಮ್ಮಲ್ಲಿ ಆ ರಾಷ್ಟ್ರಾಭಿಮಾನವೇ ದೂರ ಹೋಗುವಂತ ಒಂದು ಷಡ್ಯಂತ್ರ ನಡೀತಾ ಇದೆ. ಆದರೆ ಭಾರತ ಭಾರತವಾಗಿದ್ದು ಭಾರತದ ಏಕತೆ, ಅಖಂಡತೆ, ಸಮಗ್ರತೆಯ ರಕ್ಷಣೆಯಲ್ಲಿ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ನಾವು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನು ನಾವು ಹಾಕೊಳ್ಳೇಬೇಕಾದ ಅಗತ್ಯ ಇದೆ. ನಾವು ಸಮಾನ ಅಂಶಗಳ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದಂತ ಅಗತ್ಯ ಇದೆ. ಬಂಧುಗಳೇ, ಈ ದೇಶದಲ್ಲಿ ಮತಾಂತರ ನಡಿಬಾರದು. ಈ ದೇಶದಲ್ಲಿ ಗೋರಕ್ಷಣೆ ಆಗಬೇಕು. ಈ ದೇಶದಲ್ಲಿ ಪರಿಸರ ರಕ್ಷಣೆ ಆಗಬೇಕು. ಈ ದೇಶದಲ್ಲಿ ಸಾವಯವ ಕೃಷಿಗೆ ಆದ್ಯತೆ ಸಿಗಬೇಕು. ನಮ್ಮ ದೇಶದಲ್ಲಿ ದುಶ್ಚಟಗಳಿಂದ ದೂರ ಆಗುವಂತ ಪ್ರಯತ್ನಗಳು ನಡಿಬೇಕು. ಕಾನೂನನ್ನ ಪಾಲಿಸೋದ್ರ ಮೂಲಕ ಸಂವಿಧಾನದಲ್ಲಿ ನಮಗೆ ಕೊಟ್ಟಂತ ಎಲ್ಲ ಅವಕಾಶಗಳನ್ನ, ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಎಲ್ಲ ಅವಕಾಶಗಳನ್ನ ನಾವು ಅನುಷ್ಠಾನಕ್ಕೆಗೊಳಿಸೋದಕ್ಕೆ ಜವಾಬ್ದಾರರಾಗಬೇಕು. ಬಂಧುಗಳೇ, ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಶಕ್ತಿ, ನಮ್ಮ ಧಾರ್ಮಿಕ ಶಕ್ತಿ ಉಳಿಬೇಕು. ಇದಾಗಬೇಕು ಅಂತಾದ್ರೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಈ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಗಳನ್ನು ಹಾಕ್ಕೊಳ್ಬೇಕಾದಂತಹ ಅಗತ್ಯತೆ ಇದೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ, ನಾವೆಲ್ಲ ನಮ್ಮ ಮುಂದಿರುವಂಥ ಸವಾಲುಗಳನ್ನು ನೋಡ್ತಾ ಸಂಘಟಿತವಾದ ಶಕ್ತಿಯ ಮೂಲಕ ಸವಾಲನ್ನು ಎದುರಿಸೋದಕ್ಕೆ ಮುಂದಾಗೋಣ. ನಮ್ಮ ಸಂಘಟಿತ ಶಕ್ತಿಯಲ್ಲಿ ಒಂದು ಕೊಂಡಿ ಅದು ವೀಕ್ ಆದರೆ ಅಲ್ಲೇ ಅಪಾಯ ಇದೆ. ಹಾಗಾಗಿ ನಾವು ಭಾರತದ ಈ ಸನಾತನ ಧರ್ಮದ ಕೊಂಡಿಯನ್ನ ನಾವು ಬಲಪಡಿಸ್ತಾ ಹೋಗೋಣ. ಆ ಮೂಲಕ ಭಾರತದ ಜ್ಞಾನ ಶಕ್ತಿಯನ್ನ ಜಗತ್ತಿಗೆ ತೋರಿಸೋದಕ್ಕೆ ಕಾರಣರಾಗೋಣ. ಅದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಈ ಒಂದು ವಿಶ್ವ ಸಮ್ಮೇಳನವೇ ಅದಕ್ಕೆ ಪ್ರೇರಣೆಯನ್ನ ನೀಡಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ಅಶೋಕ್ ಹಾರ್ನಳ್ಳಿ ಅವರಿಗೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹುಟ್ಟುದಿನದ ಶುಭಾಶಯವನ್ನ ಹೇಳಿ, ಕಾರ್ಯಕ್ರಮದ ಯಶಸ್ಸಿಗೆ ಪರಿಶ್ರಮಿಸಿರುವಂತ ಅವ್ರ ತಂಡಕ್ಕೆ ಅಭಿನಂದನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮತ್ತೆ ಸದಾ ನಿಮ್ಮ ಜೊತೆಗಿದ್ದೇನೆ. ಸಂಸದನಾಗಿ ಸರ್ಕಾರದಲ್ಲಿ, ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಆಗಬೇಕಾದಂತ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋದಕ್ಕೆ ನಾನು ನಿಮ್ಮವನಾಗಿ ನಾನು ಸದಾ ಇದ್ದೇನೆ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ.